ಕೆಎಸ್ಆರ್ಟಿಸಿ ಬಸ್ ಹರಿದು ಕಾನೂನು ಪದವಿ ಕಾಲೇಜು ವಿದ್ಯಾರ್ಥಿನಿ ಕಾಲು ಮುರಿತವಾದ ಘಟನೆ ನಗರದ ಹೊರವಲಯದ SJCIT ಕಾಲೇಜು ಬಳಿ ಶುಕ್ರವಾರ ನಡೆದಿದೆ. ಗಾಯಾಳುವನ್ನು ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಭಾನುಶ್ರೀ ಎಂದು ಗುರುತಿಸಲಾಗಿದೆ. ನಗರದ ಹೊರವಲಯದ SJCIT ಕಾಲೇಜು ಬಳಿ ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಭಾನುಶ್ರೀ ಬಸ್ಸಿಗೆ ಕಾಯುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಕಡೆಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹತ್ತಲು ಹೋಗಿದ್ದ ಲಾ ಕಾಲೇಜು ವಿದ್ಯಾರ್ಥಿ ಆಯತಪ್ಪಿ ಕೆಳಗೆ ಬಿದ್ದ ಪರಿಣಾಮ ಆಕೆಯ ಕಾಲು ಮತ್ತು ಹೊಟ್ಟೆಯ ಮೇಲೆ ಬಸ್ನ ಚಕ್ರ ಹರಿದು ರಕ್ತ ಗಾಯಗಳಾಗಿವೆ. ಘಟನೆ ನಡೆದ ಕೂಡಲೇ ಬಸ್ ನಿಲ್ಲಿಸಿ ಸುತ್ತುವರೆದ ವಿದ್ಯಾರ್ಥಿಗಳು ಬಸ್ ಡ್ರೈವರ್ ಮೇಲೆ ಹೊಡೆಯಲು ಹೋಗಿದ್ದರು. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇನ್ನು ಘಟನೆ ಸ್ಥಳಕ್ಕೆ ಕೂಡಲೇ ಖಾಸಗಿ ಆಂಬ್ಯುಲೆನ್ಸ್ ಕರೆಸಿದ ಸಾರ್ವಜನಿಕರು ತೀವ್ರ ಗಾಯಗೊಂಡ ವಿದ್ಯಾರ್ಥಿನಿಯನ್ನು ಹತ್ತಿರದ ಜೈನ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನಂದಿಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಈ ರಸ್ತೆಯಲ್ಲಿ ಬರುವ ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ಲಿಸದೆ ಹೊರಟು ಹೋಗುತ್ತೆ ಅನ್ನೋ ಆತುರದಲ್ಲಿ ವಿದ್ಯಾರ್ಥಿಗಳು ಬಸ್ಗೆ ಹತ್ತುವಾಗ ಈ ರೀತಿಯ ಘಟನೆಗಳಿಗೆ ಆಸ್ಪದ ನೀಡುವಂತಾಗಿದೆ. ಇಲ್ಲಿ ಸಂಚಾರ ಪೊಲೀಸರು ಇಲ್ಲದೆ ಇರುವಂತಹದ್ದು ಇಂತಹ ಅವಘಡಗಳಿಗೆ ಕಾರಣವಾಗುತ್ತಿದೆ ಎನ್ನಲಾಗುತ್ತದೆ. ಶನಿವಾರ ಲಾ ಕಾಲೇಜು ವಿದ್ಯಾರ್ಥಿಗಳು ಘಟನಾ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿ ಬಸ್ ಸಂಚಾರಕ್ಕೆ ತಡೆ ಮಾಡಿದಾಗ ಸ್ಥಳಕ್ಕಾಗಮಿಸಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಗಾಯಾಳುವಿನ ಚಿಕಿತ್ಸಾ ವೆಚ್ಚ ಭರಿಸುವ ಭರವಸೆ ನೀಡಿದಾಗ ಪ್ರತಿಭಟನೆಯನ್ನು ವಾಪಸ್ಸು ಪಡೆದರು. ಸರ್ ನಮ್ಮ ಕಾಲೇಜ್ ಸ್ಟಾಪ್ ಇದೆ, ಅಲ್ಲಿ ಸ್ಟಾಪ್ ಕೊಡಲ್ಲ ನಮಗೆ. ಅಲ್ಲಿ ಸ್ಟಾಪ್ ಕೊಡದೇ ಇರೋದಕ್ಕೆ ಇಲ್ಲಿ ಅಂದ್ರೆ ಈ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಸರ್. ಹಾಗಾಗಿ ಇಲ್ಲಿ ಅದಕ್ಕೆ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು. ಬಸ್ ಕರೆಕ್ಟಾಗಿ ನೀಟಾಗಿ ನಿಲ್ಸಲ್ಲ, ಮೂವಿಂಗ್ ಅಲ್ಲೇ ಇರುತ್ತೆ, ಅದರಲ್ಲಿ ನಾವು ಹತ್ಕೊಂಡು ಹೋಗ್ಬೇಕು. ಹೌದು, 3 ಕಾಲೇಜಸ್ ಜೊತೆಲಿದೆ ಸರ್. ಇಲ್ಲಿ ನಿಲ್ಸ್ತಾ ಇದ್ರು ಫಸ್ಟ್ ಬಸ್ ಸರ್, ಇವಾಗ ಹೋಗಿ ಅಲ್ಲಿ ಮರದ ಹತ್ರ ನಿಲ್ಸ್ತಾರೆ, ಓಡೋಗಿ ಹತ್ಬೇಕು, ಸ್ಟೂಡೆಂಟ್ಸ್ ಎಲ್ಲ ಬೀಳ್ತಾರೆ. ಲಾಸ್ಟ್ ಮಂತ್ ಒಂದು ಹುಡುಗ ಬಿದ್ದ ಸರ್, ಈ ಸ್ಟೂಡೆಂಟ್ SJC ಕಾಲೇಜ್ ಅವರೇ. ಅವಾಗ ಆಕ್ಷನ್ ತಗೊಂಡಿದ್ರೆ ಈ ಇನ್ಸಿಡೆಂಟ್ ಆಗ್ತಾ ಇರ್ಲಿಲ್ಲ ಸರ್. ಅವಳಿಗೆ 2 ಕಾಲೇಜು ಡ್ಯಾಮೇಜ್ ಆಗಿದೆ ಸರ್, 2 ಕಾಲು. ಅವಳಿಗೆ ಲೈಫೇ ಹೋಯ್ತು ಸರ್. ಇವಾಗ ಅವಳು ಎಷ್ಟೊಂದು ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, ಅದು ಇವಾಗ ಸ್ಪಾಯ್ಲ್ ಆಯ್ತು. ಅದನ್ನೆಲ್ಲ ಗೌರ್ಮೆಂಟ್ ಫುಲ್ಫಿಲ್ ಮಾಡಬೇಕು ಸರ್ ಅವಳಿಗೆ. ನಾವು 10 ಗಂಟೆ ಬಸ್ ಸ್ಟಾಪ್ ಕೊಡ್ಬೇಕು. ನಮ್ದು ಕೋಲಾರ ರೂಟ್ ಬಸ್ಸು. ಯಾವಾಗ ಬಸ್ಸಸ್ ಅಲ್ಲಿಂದಾನೆ ಮೇನ್ ಬಸ್ ಸ್ಟ್ಯಾಂಡ್ ಇಂದಾನೆ ಫುಲ್ ಆಗಿ ಬರುತ್ತೆ. ಇಲ್ಲಿ ಒಂದು ಬಸ್ಸು ಸ್ಟಾಪ್ ಮಾಡಲ್ಲ, ಅಲ್ಲಿ ನಿಲ್ಸುತ್ತೆ. ನಾವ್ ಹೆಂಗೆ ಅಂತ ಒಳಗೆ ಹತ್ತಕ್ಕಾಗುತ್ತೆ ಸರ್? ತುಂಬಾ ಜನ ಇರ್ತಾರೆ. ಒಂದ್ ವೇಳೆ ನಾವು ಬಿದ್ರೆ, ನಾನು ಆಲ್ರೆಡಿ 2 ಟೈಮ್ಸ್ ಬಿದ್ದಿದ್ದೀನಿ. ನಾನು ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಸರ್ ನಾವು ಗೊತ್ತಿಲ್ಲ. ಲೈಕ್ ಅವ್ರು ನಮ್ಮ ಕ್ಲಾಸ್ ಸ್ಟೂಡೆಂಟ್, ನಾವು ಹೋಗಿದ್ವಿ, ಅವರು ಲೈಬ್ರರಿ ಎಲ್ಲ ಮುಗಿಸ್ಕೊಂಡ್ ಬರ್ತಿದ್ರು. ಆ ಟೈಮಲ್ಲಿ ಏನಾಗಿದೆ, ಬಸ್ ಲೈಕ್ ಮುಂದೆ ಮೂವ್ ಮಾಡಿದ್ದಾರೆ, ಅವರು ಡೋರಲ್ಲಿ ನಿಂತಿದ್ದಾರೆ, ಸ್ಲಿಪ್ ಆಗಿ ಬಿದ್ದಿದ್ದಾರೆ. ಸ್ಲಿಪ್ ಆಗಿ ಬಿದ್ದೋಗ ಒಂದ್ ಕಾಲ್ ಮೇಲೆ ಆಲ್ರೆಡಿ ಹತ್ತಿದೆ, ಇವರೆಲ್ಲ ಕಿರ್ಚಾಡ್ದೋಗ ಮತ್ತೆ ಅವರು 2-3 ಟೈಮ್ಸ್ ಮತ್ತೆ ಆ ಕಾಲ್ ಮೇಲೆನೆ ಮೂವ್ ಮಾಡಿದ್ದಾರೆ ಬಸ್ಸು. ಆಗ ಅದು ಈಗ ಅವ್ಳಿಗೆ ಈಗ ಕಾಲೇ ಇಲ್ಲ, ಅವ್ಳ ಲೈಫ್ ಏನು ಈಗ, ಅದಕ್ಕೆ ನಾವು ಇದು ಮಾಡ್ತಿರೋದು. ಈಗ ಡಿಮ್ಯಾಂಡ್ಸ್ ಲೈಕ್ ಈಗ ಹುಡುಗಿಗೆ ಲೈಕ್ ಇವಾಗ ಅವಳು ಫುಲ್ಲು ಲೈಫ್ ಟೈಮು ಇದು ಲೈಕ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾಳೆ. ಸೊ ಅವಳಿಗೆ ಈಗ ಏನೇನು ಫೆಸಿಲಿಟೀಸ್ ಬೇಕೋ ಅವೆಲ್ಲ ಕೇಳ್ತಿದ್ದೀವಿ, ನಾವು ಡಿಮ್ಯಾಂಡ್ ಮಾಡ್ತೀವಿ. ಅದಕ್ಕೋಸ್ಕರನೇ ನಾವು ಈ ಸ್ಟ್ರೈಕ್ ಮಾಡ್ತಿರೋದು. ಪ್ಲಸ್ ಬಸ್ಸಸ್ ಪ್ರಾಬ್ಲಮ್ ಇದೆ ನಮಗೆ, ಅದಕ್ಕೋಸ್ಕರ ನಾವು ಇದೆಲ್ಲ ಮಾಡ್ತಿದ್ದೀವಿ. ನಮ್ಮ ಹೆಸರು ಯಶಸ್ವಿನಿ ಸರ್.
ಸರ್ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಲೈಬ್ರರಿಗೆ ಹೋಗಿ ಲೈಬ್ರರಿ ಮುಗಿಸ್ಕೊಂಡು ಬಂದಿದ್ದು ಬಸ್ ವೆಯ್ಟ್ ಮಾಡ್ತಾ ಇದ್ವಿ. ಯಾವ ಬಸ್ಸು ನಿಲ್ಸಿರಲಿಲ್ಲ. ಲಾಸ್ಟಲ್ಲಿ 4:30 ಮೇಲೆ ಅನ್ಕೊತೀನಿ ಒಂದು ಬಸ್ ಬಂದು ನಿಲ್ಲಿಸ್ಬಿಟ್ಟು ಹತ್ಕೊತಾ ಇದ್ರಿ. ಹತ್ಕೊಳ್ಬೇಕಾದ್ರೆ ಅವಾಗ ನಿಲ್ಸಿಲ್ಲ. ನಾನು ಈ ಹುಡುಗಿ ಇಬ್ಬರು ಹತ್ತಿದಾದ್ಮೇಲೆ ಹಂಗೆ ಜಸ್ಟ್ ಮೂವ್ ಮಾಡಿಬಿಟ್ಟ. ಇನ್ನೊಂದು ಹುಡುಗಿ ನನ್ನಿಂದೆ ಇವಾಗ ಆಕ್ಸಿಡೆಂಟ್ ಆಗಿರೋ ಹುಡುಗಿ ಮತ್ತೆ ಹತ್ತಕ್ಕೆ ಬಂದು ಅವಳು ಯಾವಾಗ ಹತ್ತಕ್ಕೆ ಬಂದು ಅಂಕಲ್ ಫಾಸ್ಟಲ್ಲಿ ಮೂವ್ ಮಾಡಿಬಿಟ್ರು. ಆವಾಗ ನಾವೇನು ಮಾಡಿದ್ರೆ ಅವಳು ಬಸ್ ಕೆಳಗಡೆ ಹೋಗಿದ ತಕ್ಷಣ ನಾವು ಕಿಡ್ಸ್ಕೊಂಡ್ರಿ ಅಂಕಲ್ ಬಸ್ ನಿಲ್ಸ್ರಿ ಅಂತ. ಅವಳು ಇನ್ನೂ ಚಕ್ರ ಕೆಳಗಡೆ ಹೋಗಿರ್ಲಿಲ್ಲ. ಆವಾಗಲೇ ಕಿಡ್ಸ್ಕೊಂಡ್ರಿ ನಾವು ಅಂಕಲ್ ನಿಲ್ಸ್ರಿ ಅಂತ. ಆ ಅಂಕಲ್ ಹೋಗೇ ಇಲ್ಲ. ಯಾವಾಗ ಸ್ಟಾಪ್ ಮಾಡಿದ್ದಾರೆ ಅಂದರೆ ಅವಳಿಗೆ ಇಲ್ಲಿ ಅದೇ ಮೇಲೆ ಕತ್ತತ್ರ ಬಂದಾಗ ಸ್ಟಾಪ್ ಮಾಡಿದ್ದಾರೆ. ಅವಳು ಅಲ್ಲೇ ಫುಲ್ ಸ್ಟ್ರಕ್ ಆಗಿಬಿಟ್ಟಿದ್ದಾಳೆ. ಮತ್ತು ನಾವು ಬಸ್ಸಿಂದ ಇಳಿದ್ಬಿಟ್ಟು ಅಂಕಲ್ ನಿಲ್ಸ್ರಿ ಹಿಂದೆಗೆ ಬರ್ರಿ ಅಂದರು ಬಂದಿಲ್ಲ. ಅವ್ರು ಯಾರು ಕೇಳಿಲ್ಲ. ಮತ್ತು ಈ ಕಾಲೇಜವರೆಲ್ಲ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಇದು ಮಾಡಿದ್ರು. ಆ ಅಂಕಲ್ಗೆ ಹೇಳಿದ್ರು ಅಂಕಲ್ ನಿಲ್ಸ್ರಿ ಹಿಂದಕ್ಕೆ ಬರ್ರಿ ಅಂತ. ಅವ್ರು ಯಾವಾಗ ಮತ್ತೆ ಹಿಂದೆ ಬಂದು ಮತ್ತೆ ಹಿಂಗೆ ರಿಟರ್ನ್ 2-3 ಸರಿ ಹೋಗಿದ್ದಾರೆ. ಅವಾಗ ಅವ್ರ ಕಾಲು ಫುಲ್ ಫ್ರ್ಯಾಕ್ಚರ್ ಆಗಿ ಮಾಂಸ ಎಲ್ಲ ಬಂದು ಅಲ್ಲೆಲ್ಲ ಕಚ್ಕೊಂಡ್ಬಿಟ್ಟಿದೆ. ಬ್ಲಡ್ ಎಲ್ಲ ಇದಾಗಿದೆ. ಹತ್ಬೇಕಾದ್ರೆ ಬಸ್ ನಿಲ್ಸಲ್ಲ ಸರ್. ಹತ್ತೋಕ್ಕೂ ಮುಂಚೆ ಮೂವ್ ಮಾಡ್ಬಿಡ್ತಾರೆ. ಆ ಹುಡುಗಿನ ಆಂಬುಲೆನ್ಸ್ ಆಗಿ ಎತ್ತಕ್ಕೂ ಆಗ್ತಿಲ್ಲ ಸರ್. ಎಲ್ಲ ಮಾಂಸ ಎಲ್ಲ ಅಲ್ಲೇ ಚದುರವಾಗಿ ಹಂಗೆ ಬಿದ್ದು ಹೋಗ್ತಾ ಇದೆ. ಆಂಬುಲೆನ್ಸ್ ಅವರು ಹಾಫ್ ಆನ್ ಅವರ್ ಲೇಟ್ ಆಗಿ ಬಂದಿದ್ದಾರೆ. ಪೊಲೀಸ್ ಅವರು 1 ಅವರ್ ಲೇಟ್ ಆಗಿ ಬಂದಿದ್ದಾರೆ. ಏನಿಲ್ಲ ಸರ್, ಇವಾಗ ಪರವಾಗಿಲ್ಲ. ಅವರು ಆಪರೇಷನ್ ಮಾಡೋದು ಇದು ಮಾಡ್ತಿದ್ದಾರೆ. ICU ವಾರ್ಡ್ ಆಗಿದ್ದಾರೆ. ಐಸಿಯು ನಡೆಯೋಕ್ಕಾಗಲ್ಲ.